ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರೋ ಲಾಗ್ಸ್. ಇವತ್ತು ನಾವು ಸ್ಯಾಟರ್ಡೇ ಬೆಳಗ್ಗೆ 6 o'clock ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವಿವತ್ತು ಮ್ಯಾರಥಾನ್ ಇದೆ ಒಂದು, ಅಲ್ಲಿಗೆ ಹೊರಟಿದ್ದೀವಿ. ನೋಡುವ. ಹೊರಡೋ ಮುಂಚೆ ಕಾಫಿ ಕುಡಿಯೋಣ ಅನ್ನಿಸ್ತು. ನಾವೆಲ್ಲ ಉಡುಪಿ ಹೋಟ್ಲ ಹತ್ರ ಹೋದ್ವಿ. ಅಷ್ಟಕ್ಕೆ ನಮ್ಮ ಗ್ಯಾಂಗ್ ಎಲ್ಲ ಸಿಕ್ತು, ಅಂದರೆ ಆಂಟಿಯರೆಲ್ಲ ಸಿಕ್ಕರು. ಅವರು ಖುಷಿಯಾಗಿ ಮಾತಾಡಿಕೊಂಡು ಕಾಫಿ ಕುಡಿಕೊಂಡು ಅಲ್ಲಿಂದ ಹೋಗೋಣ ಅಂತ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಇನ್ನು ಇವ್ರ ಜೊತೆ ನಾವು ಕಾಫಿ ಕುಡ್ತಿದ್ದು ತುಂಬ ಖುಷಿಯಾಯಿತು. ಬೆಳಗ್ಗೆನೇ ಎಲ್ಲರೂ ಸಿಕ್ಕರಲ್ಲ ಅಂತ ನಾವು ಮಿಸ್ ಮಾಡ್ತೀವಿ ಅಂದ್ಕೊಂಡಿದ್ವಿ. ಅಂತೂ ಇಂತೂ ಆ ಟೈಮಿಗೆ ಕರೆಕ್ಟಾಗಿ ಅವರು ಬಂದು ಜಾಯ್ನ್ ಆದ್ರಲ್ಲ, ನನಗಂತೂ ಭಾಳ ಖುಷಿಯಾಯಿತು. ಥ್ಯಾಂಕ್ ಯು ಅವರೆಲ್ಲರಿಗೂ. ಕಾಫಿ ಎಲ್ಲ ಕುಡ್ದಾಯಿತು, ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಖುಷಿಯಾಯಿತು. ಮತ್ತು ನಾವಿವಾಗ ಕಂಠೀರವ ಸ್ಟುಡಿಯೋ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮ್ಯಾರಥಾನ್ ಶುರುವಾಗ್ತಾ ಇದೆ. ಬಟ್ ಎಲ್ಲಿ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. 5 kilometers ಅಂತ ಹೇಳಿದ್ದಾರೆ ಫ್ರೆಂಡ್ಸು. ನೋಡೋಣ ಎಷ್ಟು ಜನ ಬಂದಿರ್ತಾರೆ, ಹೆಂಗಿರುತ್ತೆ. ಅಂದರೆ ನಾನು ತುಂಬ ಸಲ ಹೋಗಿದ್ದೀನಿ ಮ್ಯಾರಥಾನ್ಗೆ, ನಾನು ಮತ್ತು ಇವಳು ಇದೇ ಫಸ್ಟ್ ಟೈಮ್ ಅಂತ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಮ್ಯಾರಥಾನ್ನ. ಅದು ಬೆಂಗಳೂರಲ್ಲಿ ಇದ್ಕೊಂಡು. ಸೊ ಒಂದು ಮ್ಯಾರಥಾನ್ಗೆ ಹೋಗಿಲ್ಲ, ಎಷ್ಟು ಮಾತಾಡ್ತಾಳೆ ಗೊತ್ತಾ ಇವಳು. ಕಲ್ತಿರೋದು ನಮ್ಮದು ಲೆಕ್ಕನೇ ಇಲ್ಲ ನಮ್ಮದು. ನೋಡುವ. ಮ್ಯಾರಥಾನ್ ಶುರುವಾಗಿತ್ತು. ಅಲ್ಲಿ ಒಂದು ಹೆಲ್ತಿ ಡ್ರಿಂಕ್ನ ಕೊಡ್ತಾಯಿದ್ರು. ಹಾಗೆ ನಾವೆಲ್ಲ ಟೀ ಶರ್ಟ್ ಇಸ್ಕೊಂಡು ಜಾಯ್ನ್ ಆದ್ವಿ. ತುಂಬ ಚೆನ್ನಾಗಿತ್ತು. ಜಾಯ್ನ್ ಆದ್ವಿ. ಈ ಮ್ಯಾರಥಾನ್ ವಿಶೇಷತೆ ಏನಪ್ಪ ಅಂದರೆ ರೋಡು ಸಂರಕ್ಷಣೆ. ಅಂದರೆ ರೋಡ್ಗಳನ್ನ ನಾವು ಹೆಂಗೆ ಕ್ಲೀನಾಗಿ ಇಟ್ಕೊಬೇಕು, ಹೆಂಗಿರಬೇಕು ಅನ್ನೋದು. ಮತ್ತು ಅಲ್ಲಿ ನಾವು ಮೆಡಲ್ನ ಕೊಟ್ಟರು, ಅವರೇ ಸ್ಪಾನ್ಸರ್ಸು. ಹಾಕ್ಕೊಂಡ್ವಿ. ಮತ್ತು ನಾನು ನಮ್ಮ ಮನೆಯವ್ರಿಗೆ ಮೆಡಲ್ ಹಾಕಿದೆ. ನನಗೊಂಥರ ಖುಷಿ ಆಯಿತು. ಮ್ಯಾರಥಾನ್ನ ಮಾಡೋ ಅಂಥದ್ದೇ ಜನಗಳಲ್ಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕೆ, ಅಂದರೆ ಜಾಗೃತಿನ ಬೆಳೆಸೋದಕ್ಕೆ. ರೋಡನ್ನ ಹೆಂಗೆ ಇಟ್ಕೊಬೇಕು, ನಮ್ಮ ನಗರನ ಹೆಂಗೆ ಇಟ್ಕೋಬೇಕು, ನಾವು ಹೆಂಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋ ಒಂದು ಜ್ಞಾನನ ತಿಳಿಸೋಕ್ಕೆ ಅಂತ ಯೂತ್ಸ್ಗೆ ಅಂತ ಮಾಡೋ ಅಂಥದ್ದು. ಪ್ರತಿಯೊಬ್ಬರು ಇಲ್ಲಿ ಬರೋ ಅಂಥದ್ದು. ರಿಜಿಸ್ಟ್ರೇಷನ್ ಮಾಡ್ಕೊಬೋದು, ಹಂಗೇನಾದರೂ ಜಾಯ್ನ್ ಆಗ್ಬೋದು. ನಿಜವಾಗ್ಲೂ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡುವಾಗ ನಾವು ಅವ್ರಿಗೆ ಸಾಥ್ ಕೊಡಬೇಕಾಗುತ್ತೆ. ನಾವೊಬ್ಬರೇ ಅಂತಲ್ಲ, ಎಲ್ಲರೂ ಅಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು. ಏನು ಕಾನ್ಸೆಪ್ಟ್ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾಯಿದ್ರು. ಎಲ್ಲರೂ ಫೋಟೋಗಳನ್ನ ತೆಗೆಸ್ಕೊತಾ ಇದ್ರು. ಅಂದರೆ ಎಷ್ಟು ಜನ ಬಂದಿತ್ತು ಅನ್ನೋ ಇದಂತೂ ನನಗೆ ಗೊತ್ತಿಲ್ಲ. ಅಂದರೆ ತುಂಬ ಜನ ಅಂತೂ ಬಂದಿದ್ದರು. ಅಲ್ಲಿ ಯೂತ್ಸು ಜಾಸ್ತಿ ಇದ್ದರು. ಅದು ಒಂಥರ ನಮಗೆ ಈ ಮ್ಯಾರಥಾನ್ ವಿಶೇಷತೆ ಏನಂತಂದರೆ, ಯುವಕರು, ವಿದ್ಯಾರ್ಥಿಗಳು, ನೌಕರರು ಯಾರಾದರೂ ಇದನ್ನು ಬಂದು ಜಾಯ್ನ್ ಆಗಿ
ಮಾಡೋ ಅಂಥದ್ದು ಒಂಥರ ಜಾಗೃತಿ ಮೂಡಿಸುತ್ತೆ ಎಲ್ಲರಲ್ಲೂ ಅನ್ನೋದು ಒಂದು ರೀಸನ್ನು. ಇದರಿಂದ ಇದು ಬೇಕು ಅವಾಗವಾಗ ಬೆಂಗಳೂರಿಗರಿಗೆ, ಯಾಕೆಂದರೆ ನಮ್ಮಲ್ಲಿ ಆಗೋಷ್ಟು ಗಲೀಜು ಎಲ್ಲೂ ಆಗಲ್ಲ, ಈ ಸಿಲಿಕಾನ್ ಸಿಟಿ ಅಂತಾರಲ್ಲ, ಹಾಗಾಗಿ ಇದು ಈ ನಮ್ಮಂಥ ಜನಗಳಿಗೆ ನಮ್ಮನ್ನು ಸೇರಿಸಿ ಹೇಳ್ಕೊತಾ ಇದ್ದೀನಿ. ಬೇಕು ಇದು ಕ್ಲೀನಿಂಗು ಅನ್ನೋದು. ಸಿಟಿನ ಕ್ಲೀನಾಗಿ ಇಟ್ಕೊಂಡ್ರೆ ನಾವೆಲ್ಲರೂ ಆರೋಗ್ಯವಾಗಿರ್ತೀವಿ ಅನ್ನೋದು ಒಂದು ಸಂಭ್ರಮದ ವಿಷಯ ಆಗಿರುತ್ತಿದ್ದು. ಬೇಕು ನಮ್ಮ ಬೆಂಗಳೂರಿಗರಿಗೆ ನಿಜವಾಗ್ಲೂ ಈ ಜಾಗೃತಿ ಮೂಡಿಸುವಂಥ ಪ್ರತಿಯೊಬ್ಬರು ಯಾರ್ಯಾರು ಈ ಕಾರ್ಯಕ್ರಮ ಮಾಡ್ತಾರೋ ಅವ್ರಿಗೆಲ್ಲ ನಾನು ಹ್ಯಾಟ್ಸ್ ಆಫ್ನ ಹೇಳ್ತೀನಿ. ಯಾಕೆಂದರೆ ನಮ್ಮ ಬೆಂಗಳೂರು ಗಲೀಜಾಗ ಅಷ್ಟು ಒಂದು ದಿವಸದಲ್ಲಿ ಬೇರೆ ಯಾವ ಕಡೆನೂ ಗಲೀಜಾಗಲ್ಲ ಅನಿಸುತ್ತೆ. ಆ ಥರ ಹೋದರೆ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ. ಆದರೆ ಅದಕ್ಕೆ ಹೋಲ್ಸ್ಕೊಂಡ್ರೆ ಬೆಂಗಳೂರಷ್ಟು ಗಲೀಜು ಎಲ್ಲೂ ಇಲ್ಲ ಅಂತ ನಾವು ಅಂತೀವಿ. ಬೇಕು ನಮಗೆ ಜಾಗೃತಿ ಮೂಡಿಸೋಕ್ಕೆ. ಮ್ಯಾರಥಾನ್ 5 ಕಿಲೋಮೀಟರ್ ಓಡಾಡಿ ಇವಾಗ ಟಿಫನಿಗೆ ಬಂದಿದ್ದೀವಿ. ರಶ್ ಇದೆ ತುಂಬ. ಹೆಂಗೆ ನಿಂತಿದ್ದೀವಿ ನೋಡಿ. ಚೆನ್ನಾಗಿದೆ ಮ್ಯಾರಥಾನ್ ಅಂತ. ಓಡಿ ಸುಸ್ತು ಬೇರೆ ಆಗಿದೆ. ಜ್ಯೂಸ್ ಬೇರೆ ಚೆನ್ನಾಗಿಲ್ಲ, ಅದು ಯಾವುದೋ ಕೊಟ್ಟರೋದು ಜ್ಯೂಸ್ ಚೆನ್ನಾಗಿರಲಿಲ್ಲ. ಬ್ರೇಕ್ಫಾಸ್ಟ್ ನೋಡೋಣ ಹೆಂಗಿದೆ ಅಂತ ನೋಡಿ. ಎಷ್ಟು ಫ್ರೆಶ್ ಇದೆ ಅಂತ ನೋಡ್ತಾ ಇದ್ದೀರಲ್ಲ. ಎಸ್, ಕಂಟಿನ್ಯೂಸ್ ಸ್ಟುಡಿಯೋ ಖಾಲಿ ಆಗೋಯ್ತಲ್ಲ. ಬಾರೆ ನೀನು ಹಾಕಿಸ್ಕೊಳ, ಆಮೇಲೆ ಸಿಕ್ಕಿಲ್ಲ ಅಂದರೆ ಯಾಕೋ ಮಂಜು ಮಂಜಿದೆ. ನಂಗೊಂದು ಸ್ಪೂನ್ ಎತ್ಕೊಳ್ಳಿ. ಫೈನಲಿ ಸಿಕ್ತು ಟಿಫನ್. ಸಾರಿ ಬನ್ರಿ. ನಿಮಗೂ ಸಿಕ್ತಾ? ಬೇಕು ಅಂದಲ್ಲ, ಸ್ಪೂನ್ ಬೇಕು ಅಂದಿತ್ತಾ? ಇನ್ನು ಕಂಠೀರವ ಸ್ಟೇಡಿಯಂನ ಒಳಾಂಗಣವನ್ನು ನೋಡಿಕೊಂಡು ಹೊರಗೆ ಬಂದ್ವಿ. ಎಲ್ಲ ಚೆನ್ನಾಗಿತ್ತು. ಹೊರಗೆ ಬಂದಮೇಲೆ ಈ ಮ್ಯಾರಥಾನ್ ಆಯೋಜಿಸಿದ ಕರ್ನಾಟಕ ಸರ್ಕಾರ, ಸಾರಿಗೆ ಇಲಾಖೆ, ನಂದಿನಿ ಮತ್ತು ಪೊಲೀಸ್ ಇಲಾಖೆ ಎಲ್ಲರೂ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು, ಚೆನ್ನಾಗಿ ನಡೆಸ್ಕೊಟ್ರು. ಪೊಲೀಸ್ ಇಲಾಖೆಯವರಂತೂ ತುಂಬ ಚೆನ್ನಾಗೆಲ್ಲ ಸಿಸ್ಟಮೆಟಿಕ್ಕಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡಿಕೊಂಡು ಜನಗಳನ್ನ ಕಂಟ್ರೋಲ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಆಯಿತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು, ಬಾಯ್ ಬಾಯ್. ಮ್ಯಾರಥಾನ್ ಬಗ್ಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.